ತಂದಾನೇ ನನಿತಾನ. ಬಿಳಿ ಬಂಗಾರವೆಂದೇ ಕರೆಯಲ್ಪಡುವ ಹತ್ತಿ ನಮ್ಮ ನಾಡಿನ ಪ್ರಮುಖ ವಾಣಿಜ್ಯ ಬೆಳೆಯಾಗಿದೆ. ಸಾಮಾನ್ಯವಾಗಿ ಹತ್ತಿಗೆ ಕೀಟಗಳ ಬಾಧೆ ಹೆಚ್ಚು. ಅದರಲ್ಲೂ ಬೀಟಿ ಹತ್ತಿಗೆ ರಸ ಹೀರುವ ಕೀಟಗಳು ಹೆಚ್ಚು ಬಾಧಿಸುವುದನ್ನು ಕಾಣಬಹುದು. ಹತ್ತಿಯನ್ನು ಬಿತ್ತಿದ 15 ದಿನದೊಳಗೆ ಎಲೆ ಸುರಂಗ ಕೀಟ ಬಾಧೆ ಕಾಣಿಸಿಕೊಳ್ಳುತ್ತದೆ. ನೊಣದ ಜಾತಿಗೆ ಸೇರಿದ ಈ ಕೀಟ ಎಲೆ ಮಧ್ಯದಲ್ಲಿ ಮೊಟ್ಟೆಯಿಟ್ಟು ಪತ್ರಹರಿತ್ತನ್ನು ತಿನ್ನುವುದರಿಂದ ಎಲೆ ಸುಟ್ಟಂತಾಗಿರುತ್ತದೆ. ಇತ್ತಿತ್ತಲಾಗಿ ನಾವು ನೋಡ್ತಾ ಇದ್ದೇವೆ, ಹತ್ತಿ ಬೆಳೆಗೆ ಭಾಳಷ್ಟು ಒಂದು ಕೀಟಗಳ ಬಾಧೆ ಆಗುತ್ತಿದೆ. ಇದರಲ್ಲಿ ಪ್ರಮುಖವಾಗಿ ಇರತಕ್ಕಂಥದ್ದು ಅಂತಂದರೆ ಬೀಟೆ ಹತ್ತಿ ಇರೋದರಿಂದ ರಸ ಇರುವ ಕೀಟಗಳ ಒಂದು ಬಾಧೆ ಕಾಣಿಸ್ಬರ್ತೈತಿ. ಇವುಗಳನ್ನು ಮಾತ್ರ ನಾವು ನಿರ್ವಹಣೆ ಮಾಡ್ತಕ್ಕಲ್ಲಿ ಹೆಚ್ಚು ಒಂದು ಗಮನ ಕೊಡಬೇಕಾಗ್ತದೆ. ಹತ್ತಿ ಬಿತ್ತಿದ ಕೂಡಲೇ ಒಂದು ಕೀಟಗಳ ಒಂದು ಬಾಧೆ ಪ್ರಾರಂಭವಾಗ್ತದೆ. ಇದಕ್ಕೇನಾಗ್ತದಪ್ಪ ಅಂದ್ರೆ ಮೊದಲೇದು ಬರ್ತಕ್ಕಂಥದ್ದು ಅಂದರೆ ಎಲೆ ಸುರಂಗ ಕೀಟ ಅಂತ ಹೇಳ್ತೇವೆ. ಇದು ಒಂದು ನೊಣದ ಜಾತಿಗೆ ಸೇರ್ತಕ್ಕಂಥ ಕೀಟ. ಬಿತ್ತಿದೊಂದು 15 ದಿವಸ ಒಳಗಾಗಿ ಪ್ರಾರಂಭ ಕಾಣಿಸ್ತೈತೆ. ನಾವು ನೋಡ್ಬೋದು ಎಲೆಗಳ ಮೇಲೆ ಹಾವಿನ ಆಕಾರದ ಒಂದು ಚಿಹ್ನೆಗಳನ್ನು ನಾವು ನೋಡ್ತೇವೆ. ಇದು ಏನಾಗ್ತದಪ್ಪ ಅಂದರೆ ಎಲೆ ಸುರಂಗ ಕೀಟದ ಒಂದು ಬಾಧೆ. ಇದು ಒಂದು ನೊಣದ ಜಾತಿಗೆ ಸೇರಿದಕ್ಕಂಥ ಒಂದು ಕೀಟ ಇರ್ತೈತೆ. ಇದು ತತ್ತಿಗಳನ್ನು ಎಲೆಗಳ ಮಧ್ಯದಲ್ಲಿ ತತ್ತಿ ಹಿಡ್ದೈತೆ. ಆಮೇಲೆ ಸುರಂಗವನ್ನು ಮಾಡಿ ಪತ್ರಹರಿತವನ್ನು ತಿನ್ಕೊಂತ ಹೋಗೋದ್ರಿಂದ ಇದಕ್ಕೆ ಎಲೆ ಸುರಂಗ ಕೀಟ ಅಂತಾರೆ. ಹೀಗಾಗಿ ಇದರದೊಂದು ಹಾನಿ ಜಾಸ್ತಿ ಆಗ್ತದೆ. ಅಕಸ್ಮಾತ್ ಒಂದೇ ಎಲೆಯೊಳಗೆ 3-4 ಕೀಡೆಗಳು ಕಂಡು ಬಂದವಪ್ಪ ಅಂದರೆ ಸ್ವಲ್ಪ ದಿವಸ ಆದಮೇಲೆ ಎಲೆ ಸುಟ್ಟಂತೆ ಕಾಣ್ತೈತೆ. ಇದಕ್ಕೆ ನಿರ್ವಹಣೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗಿ ಇರತಕ್ಕಂಥ ಒಂದು ವಿಷಯ. ಹಳದಿ ಆಕರ್ಷಕ ಬಲೆಗಳನ್ನು ಬಳಸಿ ಮತ್ತು ಸೂಕ್ತ ಕೀಟನಾಶಕ ಸಿಂಪರಣೆಯಿಂದ ಇದರ ಹತೋಟಿ ಸಾಧ್ಯ. ಇದು ಸಾಮಾನ್ಯವಾಗಿ ಬಿತ್ತಿದ 15 ದಿವಸದಿಂದ ಒಂದು 45 ದಿವಸದವರೆಗೆ ಒಂದು ಹೆಚ್ಚು ಇದರದೊಂದು ಬಾಧೆ ಕಾಣಿಸ್ತೈತೆ. ಅದಕ್ಕಾಗಿ ಇದಕ್ಕೆ ನಾವು ನಿರ್ವಹಣೆ ಮಾಡಬೇಕಾಗಿತ್ತು ಅಂತಂದರೆ ಅಲ್ಲಲ್ಲಿ ಹಳದಿ ಅಂಟು ಬಲೆಗಳನ್ನು ಹಾಕ್ತಕ್ಕಂಥದ್ದು ಭಾಳ ಮುಖ್ಯ. ಇದೇನಾಗ್ತೈತಪ್ಪ ಅಂದರೆ ಅಂಟು ಬಲೆಗೆ ಒಂದು ಆಕರ್ಷಣೆ ಆಗಿ ಪ್ರೌಢ ಕೀಟ ಅದರಲ್ಲಿ ಆಕರ್ಷಣೆ ಆಗಿ ಹತ್ತೋದ್ರಿಂದ ಈ ಕೀಟಗಳ ಬಾಧೆನೇ ಕಡಿಮೆ ಆಗ್ತೈತಿ. ಆಮೇಲೆ ಇದಕ್ಕೊಂದು ಅಂತರ್ವ್ಯಾಪಿ ಕೀಟನಾಶಕಗಳಾದಂತಹ ಇಮ್ಡಾಕ್ಲೋಪಿಡ್ ಅಂತಕ್ಕಂಥ ಕೀಟನಾಶಕ ಪ್ರತಿ ಲೀಟರ್ ನೀರಿಗೆ ಒಂದು 1/2 ಮಿಲಿ ಆಗಲಿ ಸಿಂಪರಣೆ ಮಾಡ್ಬೋದು. ಇಲ್ಲ ಅಂದರೆ ಇದಕ್ಕೆ ಬೇಕಾಗ್ತಕ್ಕಂಥ ಇನ್ನೊಂದು ಥಯೋಮಿಥಾಕ್ಸಾಮ್ ಅಂತಕ್ಕಂಥ ಒಂದು ಕೀಟನಾಶಕ ಇದೆ. ಇದು ಪ್ರತಿ ಲೀಟರ್ ನೀರಿಗೆ 0.2 ಗ್ರಾಮ್ ಅಂದರೆ 10 ಲೀಟರ್ ನೀರಿಗೆ 2 ಗ್ರಾಮ್ ಆಗಿ ಸಿಂಪರಣೆ ಮಾಡಿದರೆ ಇದರದ್ದು ಒಂದು ನಿರ್ವಹಣೆ ಆಗ್ತೈತೆ. ಥ್ರಿಪ್ಸ್ ನುಸಿ ಮತ್ತೊಂದು ಹತ್ತಿಯಲ್ಲಿ ರಸ ಹೀರುವ ಕೀಟವಾಗಿದ್ದು ಎಲೆಯ ತಳಭಾಗದಲ್ಲಿ ಮೊಟ್ಟೆಯಿಟ್ಟು ರಸ ಹೀರುತ್ತವೆ. ಎಲೆಯ ಕೆಳಭಾಗ ಮಿನುಗುತ್ತಿದ್ದು ಬಾಧಿತ ಎಲೆಗಳು ಮೇಲ್ಮುಖವಾಗಿ ಮುದುರಿರುವುದು ಇದರ ಲಕ್ಷಣಗಳು. ಅಂತರ್ವ್ಯಾಪಿ ಕೀಟನಾಶಕ ಸಿಂಪರಣೆಯಿಂದ ಹತೋಟಿಯನ್ನು ಕೈಗೊಳ್ಳಬಹುದಾಗಿದೆ. ಇನ್ನೊಂದು ರಸ ಹೀರುವ ಕೀಟ ಅಂತೇಳಿ ಬರ್ತಕ್ಕಂಥದ್ದು ಪ್ರಮುಖವಾಗಿ ಇರತಕ್ಕಂಥದ್ದು ಅಂತೇಳಿ ಥ್ರಿಪ್ಸ್ ನುಷಿ ಅಂತೇಳಿ ಕರಿತೇವೆ. ಈ ಥ್ರಿಪ್ಸ್ ನುಷಿಗಳು ಏನು ಮಾಡ್ತಾವಪ್ಪ ಅಂತಂದರೆ ಎಲೆಗಳ ಕೆಳಭಾಗದಲ್ಲಿ ಕುಳಿತುಕೊಂಡು ಒಂದು ರಸವನ್ನು ಹೀರ್ತಾವೆ. ಇದು ರಸ ಹೀರೋದ್ರಿಂದ ಏನಾಗ್ತೈತಿ, ಎಲೆಗಳು ಮೇಲ್ಮುಖವಾಗಿ ಒಂದು ಮುಟ್ರಗೊಳ್ತವೆ. ಆಮೇಲೆ ಇದ್ರ ಲಕ್ಷಣ ನಾವು ನೋಡಬೇಕಾಗಿತ್ತು ಅಂದರೆ ಎಲೆಗಳ ಕೆಳಭಾಗದಲ್ಲಿ ನಾವು ಏನಾದರೂ ನೋಡಿದೆವಪ್ಪ ಅಂತಂದರೆ ಇದು ಒಂದು ಮಿಂಚು ಆಕಾರದವಾಗಿ ಎಲೆಗಳನ್ನು ನಾವು ನೋಡ್ತೇವೆ. ಹಿಂಗೆ ತೆಗೆದು ನೋಡಿದೆವು ಅಂದರೆ ಎಲೆಗಳ ಕೆಳಭಾಗದಲ್ಲಿ ಮಿಂಚಿನ ಒಂದು ಬಣ್ಣ ಕಾಣಿಸ್ತದೆ, ಮಿಂಚಿದಂಗೆ ಕಾಣಿಸ್ತಿರ್ತೈತೆ ಇದು. ಇದಕ್ಕಾಗಿ ನಾವು ಗೊತ್ತಿಡ್ಕೋಬೋದು ಇದು ಥ್ರಿಪ್ಸ್ ನುಷಿಯಿಂದ ಆದಂತಹ ಒಂದು ಬಾಧೆ ಅಂಥೇಳಿ. ಇದನ್ನು ಕೂಡ ನಾವು ನಿರ್ವಹಣೆ ಮಾಡಬೇಕಾಗಿತ್ತು ಅಂತಂದರೆ ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬಂತು ಅಂದರೆ ಅಂತರ್ವ್ಯಾಪಿ ಕೀಟನಾಶಕಗಳನ್ನು ನಾವು ಸಿಂಪರಣೆ ಮಾಡಬೇಕು. ಇದಕ್ಕೆ ಪ್ರಮುಖವಾಗಿ ಶಿಫಾರಸು ಮಾಡ್ತಕ್ಕಂಥ ಕೀಟನಾಶಕ ಅಂದರೆ ಅಸಿಟೋಮಾರ್ಫಿಡ್ ಅಂತಕ್ಕಂಥ ಒಂದು ಕೀಟನಾಶಕ ಇದೆ. ಇದು ಪ್ರತಿ ಲೀಟರ್ ನೀರಿಗೆ 0.2 ಗ್ರಾಮ್ ಅಂದರೆ 10 ಲೀಟರ್ ನೀರಿಗೆ 2 ಗ್ರಾಮ್ದಂತೆ ಹಾಕಿ ಸಿಂಪರಣೆ ಮಾಡಬೇಕು. ಇದ್ರ ಜೊತೆಯಾಗಿ ನಾವು ಅಂತರ್ವ್ಯಾಪಿ ಕೀಟನಾಶಕ ಕೂಡ ಬಳಸ್ಬೋದು. ಇದರಲ್ಲಿ ಇದಕ್ಕೆ ಇಮ್ಡಾಕ್ಲೋಪಿಡ್ ಅಂತಕ್ಕಂಥ ಒಂದು ಕೀಟನಾಶಕ ಪ್ರತಿ ಲೀಟರ್ ಒಂದು ನೀರಿಗೆ 0.5 ಮಿಲಿ ಅಂತ ಬೆರೆಸಿ ಸಿಂಪರಣೆ ಮಾಡ್ಕೋಬೋದು. ಹಸಿರು ಜಿಗಿಹುಳ ಹತ್ತಿಗೆ ಬಾಧಿಸುವ ಮತ್ತೊಂದು ರಸ ಹೀರುವ ಕೀಟವಾಗಿದೆ. ಬಾಧಿತ ಗಿಡದ ಎಲೆಗಳು ಅಂಚಿನಲ್ಲಿ ಕೆಂಪು ಬಣ್ಣಕ್ಕೆ ತಿರುಗುವುದು, ಎಲೆ ಮೇಲ್ಮುಖವಾಗಿ ಮತ್ತು ಕೆಳಮುಖವಾಗಿ ಮುದುರಿಕೊಳ್ಳುವುದು ಇದರ ಲಕ್ಷಣಗಳು. ಬೇವು ಆಧಾರಿತ ಕೀಟನಾಶಕವನ್ನು ಶಿಫಾರಿತ ಪ್ರಮಾಣದಲ್ಲಿ ಬಳಸಿ ಜಿಗಿಹುಳು ನಿರ್ವಹಣೆ ಕೈಗೊಳ್ಳಬಹುದು. ಇನ್ನೊಂದು ಭಾಳ ಮುಖ್ಯವಾಗಿ ರಸ ಹೀರುವ ಕೀಟ ಬರ್ತಕ್ಕಂಥದ್ದು ಅಂತೇಳಂತಂದರೆ ನಾವು ಹಸಿರು ಜಿಗಿಹುಳ ಅಂಥೇಳಿ ಕರಿತೇವೆ. ಇದಕ್ಕೆ ಹಸಿರು ಜಿಗಿಹುಳ ಅಂತೇಳಂತಂದರೆ ಇದು ಒಂದು ರಸ ಹೀರುವ ಒಂದು ಕೀಟ. ಇದು ಸಾಮಾನ್ಯವಾಗಿ ನಾವು ನೋಡಿದೆವಪ್ಪ ಅಂದರೆ ಎಲೆಗಳನ್ನು ನಾವು ಗಿಡಕ್ಕೆ ಹೆಂಗೇನಾದರೂ ಮುಟ್ಟಿದೆವು ಅಂದರೆ ಹಾರಾಡಿ ಹೋಗ್ತಕ್ಕಂಥದ್ದನ್ನು ನೋಡ್ತೇವೆ. ಇದು ಪ್ರೌಢ ಕೀಟಗಳು ಆಮೇಲೆ ಅಪ್ಸರ ಕೀಟಗಳು ಎರಡೂ ಜೊತೆಯಾಗಿಯೇ ಕುಳಿತು ಒಂದು ರಸವನ್ನು ಇರ್ತವೆ.
ಹೀಗೆ ಒಂದು ರಸವನ್ನು ಇರುವುದರಿಂದ ಏನಾಗ್ತೈತಪ್ಪ ಅಂದರೆ ಎಲೆಯಲ್ಲಿ ಮುಟ್ರು ಆಗ್ತಕ್ಕಂಥದ್ದು ಲಕ್ಷಣವನ್ನು ನಾವು ನೋಡ್ತೇವೆ. ಇದು ಸಾಮಾನ್ಯವಾಗಿ ಏನಾಗ್ತೈತಿ, ಎಲೆಗಳು ಮೇಲೆ ಮುಟ್ರಾಗಿ ಅಥವಾ ಕೆಳಗೆ ಮುಟ್ರಾಗಿ ಎರಡೂ ಕಡೆಯಿಂದ ಮುಟ್ರು ಆಗ್ತಕ್ಕಂಥದ್ದು ನೋಡ್ತೇವೆ. ಭಾಳ ಮುಖ್ಯವಾಗಿ ಇರ್ತಕ್ಕಂಥ ಲಕ್ಷಣ ಏನಂದರೆ ಅಂಚಿನಿಂದ ಕೆಂಪಾಗ್ತಕ್ಕಂಥ ಬರ್ತಕ್ಕಂಥ ಒಂದು ಲಕ್ಷಣ ನೋಡ್ಕೊಡ್ತೇವೆ. ಹಸಿರು ಜಿಗಿ ಉಳಿದ ಬಾಧೆ ಎಲ್ಲಿ ಕಾಣಿಸ್ತಿದೆ ಅಲ್ಲಿ ಅಂಚಿನಿಂದ ಎಲ್ಲ ಕೆಂಪಾಗ್ತಕ್ಕಂಥ ಲಕ್ಷಣವನ್ನು ನಾವು ಕಾಣ್ತೇವೆ. ಇದಕ್ಕೆ ನಾವು ನಿರ್ವಹಣೆ ಮಾಡಲಿಕ್ಕೆ ಪುನಃ ಮತ್ತೆ ನಾವು ಇದಕ್ಕೆ ಬೇವಿನ ಮೂಲದ ಒಂದು ಕೀಟನಾಶಕ 1500 ppm ಇರತಕ್ಕಂಥ ಒಂದು ಕೀಟನಾಶಕ ಪ್ರತಿ 1 ಲೀಟ್ರಿಗೆ 2 ಮಿಲಿ ಆಗಲಿ, ಅಥವಾ ಅಂತರ್ವ್ಯಾಪಿ ರಾಸಾಯನಿಕ ಕೀಟನಾಶಕಗಳಾದಂತಹ ಒಂದು ಸಿಫೇಟ್ ಅಂತಕ್ಕಂಥ ಒಂದು ಕೀಟನಾಶಕ ಪ್ರತಿ ಲೀಟರ್ ನೀರಿಗೆ 1 ಗ್ರಾಮ್ ಆಗಲಿ, ಅಥವಾ ಥಯೋಮಿಥಾಕ್ಸಾಮ್ ಅಂತಕ್ಕಂಥ ಕೀಟನಾಶಕ ಪ್ರತಿ ಲೀಟರ್ ನೀರಿಗೆ 0.2 ಗ್ರಾಮ್ ಅಂದರೆ 10 ಲೀಟರ್ ನೀರಿಗೆ 2 ಗ್ರಾಮ್ ಆಗಲಿ ಬೆರೆಸಿ ನಾವು ಒಂದು ಸಿಂಪಡಣೆ ಮಾಡಿದಲ್ಲಿ ಈ ಒಂದು ಕೀಟದ ನಿರ್ವಹಣೆ ಆಗ್ತೈತೆ. ಹತ್ತಿಗೆ 50 ರಿಂದ 60 ದಿನದ ಅವಧಿಯಲ್ಲಿ ಬಾಧಿಸುವ ಕೀಟ ಬಿಳಿ ನೊಣ. ಎಲೆಯ ಮೇಲೆ ಮತ್ತು ಕೆಳಭಾಗದಲ್ಲಿ ರಸ ಹೀರುವುದರಿಂದ ಕೆಳಗಿನ ಎಲೆಗಳ ಮೇಲೆ ಸಕ್ಕರೆಯಂಥ ಪದಾರ್ಥ ಬಿದ್ದು ಅದರ ಮೇಲೆ ಫಂಗಸ್ ಬೆಳೆಯುವುದನ್ನು ಕಾಣಬಹುದಾಗಿದೆ. ಹಳದಿ ಅಂಟುಬಲೆಗಳನ್ನು ಬಳಸಿ ಮತ್ತು ಶಿಫಾರಿತ ಕೀಟನಾಶಕ ಸಿಂಪರಣೆಯಿಂದ ನಿರ್ವಹಣೆ ಸಾಧ್ಯ. ಹತ್ತಿ ಒಂದು 50 ರಿಂದ 60 ದಿವಸ ಆದಮೇಲೆ ಬರ್ತಕ್ಕಂಥದ್ದು ಭಾಳ ಮುಖ್ಯವಾಗಿ ಇರ್ತಕ್ಕಂಥ ಕೀಟ ಅಂದರೆ ಬಿಳಿ ನೊಣ ಅಂತ ಹೇಳಿ ಕರಿತೀವಿ. ಈ ಸಾಮಾನ್ಯವಾಗಿ ಭಾಳ ಸಣ್ಣ ಒಂದು ನೊಣ ಇರ್ತೈತಿ. ಇದು ರಸವನ್ನು ಹೀರ್ತೈತಿ. ಎಲೆಗಳ ಮೇಲೆ ಮತ್ತು ಕೆಳಗಳ ಭಾಗದಲ್ಲಿ ಕುಳಿತುಕೊಂಡು ಸಾಕಷ್ಟು ಪ್ರಮಾಣದಲ್ಲಿ ಈ ಕೀಟಗಳನ್ನು ನಾವು ನೋಡ್ತೇವೆ. ರಸವನ್ನು ಇರೋದ್ರಿಂದ ಏನಾಗ್ತದೆ, ಹೆಚ್ಚಿನ ಒಂದು ರಸವನ್ನು ಇರೋದ್ರಿಂದ ಕೆಳಗಿನ ಎಲೆಗಳ ಮೇಲೆ ಒಂದು ಸಕ್ಕರೆ ಪದಾರ್ಥ ಬೀಳ್ತೈತಿ. ಇದಕ್ಕಾಗಿ ಒಂದು ಫಂಗಸ್ ಒಂದು ಬೂಸ್ಟವನ್ನು ಬೆಳೆಯೋದ್ರಿಂದ ಕೆಳಗಳಿಗೆ ಎಲ್ಲ ದೂರಿಂದ ನೋಡಿದರೆ ಜಿಗಿ ಬಿದ್ದಂಗೆ ಕಾಣಿಸ್ತಿರ್ತೈತಿ. ಇದಕ್ಕೆ ನಾವು ನಿರ್ವಹಣೆ ಮಾಡ್ತಕ್ಕಂಥದ್ದು ಅಂತಂದ್ರೆ ಭಾಳ ಒಳ್ಳೆ ರೀತಿಯಿಂದ ಕಡಿಮೆ ಖರ್ಚಿನಾಗ ನಿರ್ವಹಣೆ ಆಗ್ತಕ್ಕಂಥದ್ದು ಅಂತೇಳಂದರೆ ಹಳದಿ ಅಂಟು ಬಲೆಗಳನ್ನು ಹಾಕಬೇಕು. ಒಂದು 2 ಫೀಟದಷ್ಟು ಒಂದು ನಾವು ಹಳದಿ ಒಂದು ಡಬ್ಬಿಯನ್ನು ತೊಗೊಂಡು ಅದ್ರ ಮೇಲೆ ಒಂದು ಹಳದಿ ಬಣ್ಣ ಹಚ್ಚಿ ಅದಕ್ಕೊಂದು ಸ್ವಲ್ಪ ಗ್ರೀಸ್ ಹಚ್ಚಿ ಅಲ್ಲಲ್ಲಿ ನೆಡಬೇಕು. ಇದರಿಂದ ಏನಾಗ್ತದಪ್ಪ ಅಂದರೆ ಈ ಬಿಳಿ ನೊಣಗಳು ಸಾಕಷ್ಟು ಒಂದು ಆಕರ್ಷಣೆಯಾಗಿ ಅದಕ್ಕೆ ಬಂದು ಹತ್ಕೊಂಡು ಒಂದು ಕೀಟ ನಿರ್ವಹಣೆ ಆಗ್ತೈತಿ. ಇದ್ರ ಜೊತೆಯಾಗಿಯೇ ನಾವು ರಾಸಾಯನಿಕ ಕೀಟನಾಶಕಗಳಿಗೆ ಬಂದೇವಪ್ಪ ಅಂತೇಳಂದರೆ ಟ್ರೈಸೋಫಾಸ್ ಅಂತಕ್ಕಂಥ ಒಂದು ಕೀಟನಾಶಕ ಇದೆ. ಇದು ಪ್ರತಿ ಲೀಟರ್ ನೀರಿಗೆ 1.5 ml ಬೆರೆಸಿ ನಾವು ಸಿಂಪಡಣೆ ಮಾಡಿದೆವು ಅಂದರೆ ಇದರದ್ದು ಒಂದನ್ನು ಕೂಡ ಕೀಟ ನಿರ್ವಹಣೆ ಆಗ್ತದೆ. ಮಿರಿಡ್ ತಿಗಣೆ ಹತ್ತಿಗೆ ಹೆಚ್ಚಾಗಿ ಬಾಧಿಸುವ ರಸ ಹೀರುವ ಕೀಟವಾಗಿದ್ದು ಗಿಡಗಳನ್ನು ಅಲ್ಲಾಡಿಸಿದಾಗ ಇವು ಹಾರಾಡುವುದನ್ನು ಕಾಣಬಹುದು. ಇವು ಹೂವು ಮತ್ತು ಕಾಯಿಗಳಿಗೆ ಚುಚ್ಚಿ ರಸ ಹೀರುವುದರಿಂದ ಅವು ಉದುರಿ ಬೀಳುತ್ತವೆ. ಶಿಫಾರಿತ ಕೀಟನಾಶಕ ಸಿಂಪರಣೆಯಿಂದ ಇದರ ಬಾಧೆಯನ್ನು ನಿಯಂತ್ರಿಸಬಹುದು. ಇತ್ತಿತ್ತಲಾಗಿ ಬಹಳಷ್ಟು ಕಡೆ ನಾವು ನೋಡ್ತಾ ಇರೋದು ಅಂತಂದರೆ ಒಂದೊಂದು ಈ ಮಿರಿಡ್ ತಿಗಣೆ ಅಂತಕ್ಕಂಥ ಹಾವಳಿನೂ ಕೂಡ ಒಂದು ಜಾಸ್ತಿ ಆಗ್ತಿರ್ತದೆ. ಇದು ಕೂಡ ಒಂದು ರಸ ಇರುವ ಕೀಟದ ಜಾತಿಗೆ ಸೇರ್ತಕ್ಕಂಥದ್ದು. ಇದು ಬಹಳಷ್ಟು ಪ್ರಮಾಣದಲ್ಲಿ ಬರೋದರಿಂದ ನಾವು ಗಿಡಗಳನ್ನ ಅಳಗಾಡಿಸಿದ್ರೆ ಇವನು ಕೂಡ ಹಾರಾಡೋದನ್ನು ನೋಡ್ತೇವೆ. ಕಂದು ಬಣ್ಣದ ಒಂದು ರಸ ಇರುವ ಕೀಟ ಇರ್ತೈತಿ. ಇದು ಎಲ್ಲಿ ಕಾಯಿ ಆಗ್ತೈತಿ ಆಮೇಲೆ ಹೂವು ಆಗ್ತೈತಿ ಅಲ್ಲಿ ಚುಚ್ಚಿ ರಸವನ್ನು ಇರೋದರಿಂದ ಹೂವು ಉದುರುವುದು ಆಮೇಲೆ ಸಣ್ಣ ಸಣ್ಣ ಕಾಯಿ ಉದುರುವುದು ಲಕ್ಷಣಗಳನ್ನು ನಾವು ನೋಡ್ತೇವೆ. ಇದಕ್ಕೆ ನಿರ್ವಹಣೆಗೆ ಬೇಕಾಗಿದ್ದು ಅಂತಂದ್ರೂ ಕೂಡ ಇದಕ್ಕೆ ಅಸಿಫೇಟ್ ಅಂತಕ್ಕಂಥ ಒಂದು ಕೀಟನಾಶಕ ಇದಕ್ಕೆ ನಾವು ಪ್ರತಿ ಲೀಟರ್ ನೀರಿಗೆ 1 ಗ್ರಾಮ್ ಹಾಕಿ ಸಿಂಪಡಣೆ ಮಾಡಿದೆವಪ್ಪ ಅಂತಂದರೆ ಈ ಕೀಟದ ಒಂದು ನಿರ್ವಹಣೆ ಆಗ್ತೈತೆ. ಹಿಟ್ಟು ತಿಗಣೆ ಹತ್ತಿಯ ಸಂಪೂರ್ಣ ಗಿಡಕ್ಕೆ ಬಾಧಿಸುತ್ತದೆ ಮತ್ತು ಗಿಡ ಒಣಗಿದಂತೆ ಕಾಣಿಸುತ್ತದೆ. ಹತ್ತಿ ಗಿಡದ ಸುತ್ತಮುತ್ತಲ ಕಸ ಕಡ್ಡಿ ಆಯ್ದು ಸ್ವಚ್ಛವಾಗಿಡುವುದು, ಬಾಧಿತ ಗಿಡಗಳನ್ನು ಕಿತ್ತು ನಾಶಪಡಿಸುವುದು ಮತ್ತು ಅಂತರ್ವ್ಯಾಪಿ ಕೀಟನಾಶಕಗಳ ಬಳಕೆಯಿಂದ ಹತೋಟಿ ಸಾಧ್ಯ. ಭಾಳಷ್ಟು ಕಡೆ ಹೆಚ್ಚಿಗೆ ಬಂದಿದ್ದು ಅಂತ ಕೀಟ ಅಂತೇಳಿದ್ರೆ ಹಿಟ್ಟು ತಿಗಣೆ ಕಡಿಮೆ ಪ್ರಮಾಣದಾಗ ಬಂದ್ರೂ ಕೂಡ ಹೆಚ್ಚಿನ ಒಂದು ಹಾನಿ ಮಾಡ್ತಕ್ಕಂಥ ಒಂದು ಕೀಟ. ಇದು ಸಾಮಾನ್ಯವಾಗಿ ಒಂದು ಸಲ ಹತ್ತಿಗೆ ಬಂತುಪ್ಪ ಅಂತಂದರೆ ಎಲ್ಲ ಗಿಡದ ಎಲ್ಲ ಭಾಗದಲ್ಲಿ ಕೂಡ ಕಂಡು ಬರ್ತೈತಿ. ಎಲೆಗಳಲ್ಲಿ ಕಾಂಡಗಳಲ್ಲಿ ಒಂದು ರಸವನ್ನು ಹೀರಿ ಏನಾಗ್ತೈತಪ್ಪ ಅಂದರೆ ಗಿಡ ಒಣಗದಂಗೆ ಕಾಣಿಸ್ತೈತಿ. ಇದಕ್ಕೆ ಮುಖ್ಯವಾಗಿ ನಾವು ನಿರ್ವಹಣೆ ಮಾಡಬೇಕಂದ್ರೆ ಸುತ್ತಲೂ ಇರತಕ್ಕಂಥ ಕಸ ಕಡ್ಡಿಗಳನ್ನು ಸ್ವಚ್ಛಿಡಬೇಕು. ಅಲ್ಲಿ ಏನಾದ್ರೂ ಈ ಒಂದು ಕೀಟದ ಬಾಧೆ ಬಂದಿತ್ತಂದ್ರೆ ಹೆಚ್ಚಾಗ್ತೈತಿ. ಆಮೇಲೆ ಬಾಧಿತ ಗಿಡಗಳನ್ನು ತೆಗೆದು ಒಂದು ನಾಶ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ನಾವು ರಾಸಾಯನಿಕ ಕೀಟನಾಶಕ ಬಂದಿದ್ದೀವಪ್ಪ ಅಂದ್ರೆ ಅಂತರ್ವ್ಯಾಪಿ ಕೀಟನಾಶಕಗಳದ ಆದಂಥ ಬುಪ್ರಿಫೆಂಜಿನ್ ಅಂತಕ್ಕಂಥ ಒಂದು ಕೀಟನಾಶಕ 1 ಲೀಟರ್ ನೀರಿಗೆ 1 ml ಹಾಕಿ ಸಿಂಪಡಣೆ ಮಾಡಬೇಕು. ಇಲ್ಲಪ್ಪ ಅಂತೇಳಂತಂದ್ರೆ ಈ ಒಂದು ಬೇವಿನ ಮೂಲದ ಕೀಟನಾಶಕ ಪ್ರತಿ 1 ಲೀಟರ್ ನೀರಿಗೆ 2 ml ಹಾಕಿ ಸಿಂಪಡಣೆ ಮಾಡಿದ್ದಲ್ಲಿ ಈ ಒಂದು ಕೀಟದ ನಿರ್ವಹಣೆ ಆಗ್ತೈತೆ. ಒಟ್ಟಾರೆ ಈ ಒಂದು ನಾವು ಸಮಗ್ರವಾಗಿ ಈ ಒಂದು ಕೀಟ ನಿರ್ವಹಣೆ ಮಾಡಬೇಕಾಗಿತ್ತು ಅಂತೇಳಂತಂದರೆ ಹತ್ತಿಯಲ್ಲಿ ಪ್ರಮುಖವಾಗಿ ರಸ ಹೀರುವ ಕೀಟಗಳದ್ದು ನಿರ್ವಹಣೆ ಮಾಡಬೇಕಾಗಿತ್ತು ಅಂತಂದರೆ ಮೊದಲೇದೆ ಬೀಜೋಪಚಾರ ಮಾಡಿದಂಥ ಬೀಜಗಳನ್ನೇ ಸಿಗ್ತಾವೆ ಅದರೊಳಗೆ ನಾಟಿ ಮಾಡಬೇಕು. ಅದು ಆದ್ಮೇಲೆ ಯಾವಾಗ ನಮಗೆ ಕೀಟಗಳನ್ನು ಕಾಣ್ತಾವೆ
ಯಾವಾಗ ನಾವು ಸೂಕ್ತವಾದ ಔಷಧಿಗಳನ್ನು ಹೊಡಿಬೇಕು ಅಂತಕ್ಕಂಥದ್ದು ಮುಖ್ಯ. ಈ ರಸ ಹೀರುವ ಕೀಟಗಳಾಗಿದ್ದರಿಂದ ಅಂತರ್ವ್ಯಾಪಿ ಕೀಟನಾಶಕಗಳನ್ನು ಬಳಸಬೇಕು. ಇಲ್ಲಿ ಬಿಳಿ ನೊಣದ ಬಾಧೆ ಏನಾದರೂ ಕಂಡು ಬಂದರೆ ಹಳದಿ ಅಂಟು ಬಲೆಗಳನ್ನು ಉಪಯೋಗಿಸಬೇಕಾಗ್ತದೆ. ಇದರಿಂದ ಕೀಟನಾಶಕಗಳ ಸಿಂಪಡಣೆಯೂ ಕೂಡ ಕಡಿಮೆ ಆಗ್ತೈತೆ. ಅದಕ್ಕಿಂತ ಎಲ್ಲ ಅಂಶಗಳನ್ನು ನಾವು ಗಮನದಾಗಿಟ್ಕೊಂಡು ಕೀಟ ನಿರ್ವಹಣೆ ಮಾಡಿದರೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಇಳುವರಿ ಕೂಡ ನಾವು ಪಡೆಯಬಹುದು. ಇನ್ನೊಂದು ಎಲೆ ತಿನ್ನುವ ಕೀಟ ಅಂತಂದರೆ ಹತ್ತಿಯಲ್ಲಿ ಬರ್ತಕ್ಕಂಥದ್ದು ಅಂತಾರೆ ಲದ್ದೆ ಹುಳ ಅಂತೇಳಿ ಕರಿತೇವೆ. ಇದಕ್ಕೆ ಸ್ಪೋಡಾಪ್ಟರಾ ಅಂತೇಳಿನೂ ಕೂಡ ಕರೀತಾರೆ. ಇದಕ್ಕೆ ಸಾಮಾನ್ಯವಾಗಿ ಈ ಹುಳುಗಳು ಬಂದವಪ್ಪ ಅಂದರೆ ಕೆಲವೊಂದು ಸಲ ಎಲೆಗಳ ಮೇಲೂ ತಿಂತಾವೆ, ಆಮೇಲೆ ಕಾಯಿಗಳ ಮೇಲೆ ತಿಂತಕ್ಕಂಥದ್ದನ್ನು ನಾವು ನೋಡಿರ್ತೇವೆ. ಈ ಒಂದು ಕೀಟ ನಿರ್ವಹಣೆ ಮಾಡ್ತಕ್ಕಂಥದ್ದು ಅಂತಂದರೆ ಇದು ಒಂದು ಪತಂಗ ಜಾತಿಗೆ ಸೇರ್ತಕ್ಕಂಥ ಕೀಟ ಇದೆ. ಇದು ಸಾಮಾನ್ಯವಾಗಿ ತತ್ತಿಗಳನ್ನು ಎಲೆಗಳ ಕೆಳಭಾಗದಲ್ಲಿ ಸಾಮಾನ್ಯವಾಗಿ 200ರಿಂದ 500ವರೆಗೆ ತತ್ತಿಗಳನ್ನು ಇದು ಇಡ್ತೈತಿ. ಇಂಥವು ಕೀಟಗಳಿಂದ ಬಂದಂಥ ಮರಿ ಹುಳುಗಳು ಗುಂಪಾಗಿ ಒಂದೇ ಎಲೆಗಡೆ ಕಾಣಿಸ್ತವೆ. ಆಮೇಲೆ ಏನಾಗ್ತದಪ್ಪ ಅಂದರೆ ಇದು ಎಲೆ ತಿಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ಇದಕ್ಕೆ ನಾವು ನಿರ್ವಹಣೆ ಸಮಗ್ರ ರೀತಿಯಿಂದ ಒಂದು ನಿರ್ವಹಣೆ ಮಾಡ್ತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿ ಇರ್ತಕ್ಕಂಥದ್ದು. ಇದಕ್ಕೆ ನಾವು ನಿರ್ವಹಣೆಗೆ ಏನಾದರೂ ರಾಸಾಯನಿಕ ಕೀಟನಾಶಕಗಳನ್ನು ಬಳಸೋದೇ ಆದಲ್ಲಿ ಇದಕ್ಕೆ ನೋಲುರೋನ್ ಅಂತಕ್ಕಂಥ ಒಂದು ಕೀಟನಾಶಕ ಇದೆ. ಇದು 1 ಲೀಟರ್ ನೀರಿಗೆ 1 ml ಹಾಕ್ಬೋದು. ಇಲ್ಲ ಅಂತಂದ್ರೆ ಭಾಳ ಮುಖ್ಯವಾಗಿ ಇರ್ತಕ್ಕಂಥದ್ದು ಇದನ್ನು ಅಂತಂದ್ರೆ ನಾವು ಒಂದು ಬಲೆಯನ್ನು ಮಾಡ್ಕೋಬೋದು. ಇದಕ್ಕೆ ಅಂದ್ರೆ ವಿಷ ಪಾಷಾಣವನ್ನು ಮಾಡಿದರೆ ಬಹಳಷ್ಟು ಒಳ್ಳೆಯ ರೀತಿಯಿಂದ ನಿರ್ವಹಣೆ ಮಾಡ್ತೈತಿ. ವಿಷ ಪಾಷಾಣ ಮಾಡ್ತಕ್ಕಂಥ ವಿಧಾನ ಅಂತಂದರೆ ಒಂದು 20 kg ಅಕ್ಕಿ ತೌಡು ಅಥವಾ ಗೋಧಿ ತೌಡು ಏನಾದರೂ ತೊಗೋಬೇಕು. ಅದ್ರ ಜೊತೆಯಾಗಿ 2 ಕಿಲೋದಷ್ಟು ಒಂದು ಬೆಲ್ಲ ಬೇಕು. ಆಮೇಲೆ ಒಂದು 250 ml ಒಂದು ಮೊನೊಕೊಟೋಫಾಸ್ ಕೂಡಿಸಿ ಸರಿಯಾಗಿ ಎಲ್ಲ ಕಲಿಸಿ ಒಂದು ರಾತ್ರಿ ಇಟ್ಟು 12 ತಾಸುವರೆಗೆ ಇಟ್ಟು ಮರುದಿವ್ಸ ನಾವು ಹೊಲದಲ್ಲಿ ಏನಾದರೂ ಎರಚಿದೀವಪ್ಪ ಅಂತಂದರೆ ಈ ಕೀಟದ ಒಂದು ಕೀಡೆಗಳು ಆಮೇಲೆ ಪತಂಗಗಳು ಎರಡೂ ಆಕರ್ಷಣೆಯಾಗಿ ಇದರದ್ದು ಒಂದು ನಿರ್ವಹಣೆ ಮಾಡ್ಕೋಬೋದು. ಇನ್ನೊಂದು ನಿಸರ್ಗಕ್ಕೆ ಹತ್ತಿರವಾದಂಥ ಒಂದು ಕೀಟದ ನಿರ್ವಹಣೆ ಅಂತಂದರೆ SLNPVಯನ್ನು ಕೂಡ ನಾವು ಸಿಂಪಡಣೆ ಮಾಡ್ಕೋಬೋದು. ಇದು ಒಂದು ಎಕರೆಗೆ 100 ಎಲೆ ಅಂತೆ. ಇದನ್ನು ಬಳಸಬೇಕಾದ್ರೆ ಒಂದು ಗಮನದಲ್ಲಿ ಇಟ್ಕೋಬೇಕು. 200 ಲೀಟರ್ ನೀರಿನಲ್ಲಿ 100 ಎಲೆದಷ್ಟು SLNPV ಹಾಕಿ ಅದರ ಜೊತೆಯಾಗಿ ಒಂದು 200 ಗ್ರಾಮ್ದಷ್ಟು ಒಂದು ಬೆಲ್ಲ ಹಾಕಬೇಕು. ಆಮೇಲೆ 100 ಮಿಲಿದಷ್ಟು ಒಂದು ನೀಲಿ ಪುಡಿ ಹಾಕಿ ನಾವು ಅದಷ್ಟು ಸಾಯಂಕಾಲ ವೇಳೆಯಲ್ಲಿ ನಾವು ಸಿಂಪಡಣೆ ಮಾಡಿದ್ದೇ ಆದಲ್ಲಿ ಈ ಕೀಟದ ನಿರ್ವಹಣೆ ಕಡಿಮೆ ಖರ್ಚಿನಲ್ಲಿ ಅಧಿಕ ಪರಿಣಾಮಕಾರಿಯಾಗಿ ಒಂದು ನಿರ್ವಹಣೆ ಆಗ್ತದೆ. ಭಾಳಷ್ಟು ಕಡೆ ಕೊನೆಯ ಹಂತದಲ್ಲಿ ಒಂದು ಹೆಲಿಕೋವರ್ಪ ಆರ್ಮಿಜರ ಅಂತಕ್ಕಂಥದ್ದು ಅಥವಾ ಹಸಿರು ಕಾಯಿ ಕೊರಕ ಕೀಟ ಏನಾದರೂ ಬಂತು ಅಂತಂದರೆ ಸಾಮಾನ್ಯವಾಗಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಜ್ಞಾನ ಇರಬೇಕು. ಇದು ಕಾಯಿ ಕೊರಿತಕ್ಕಂಥ ಕೀಟ ಆಗಿರೋದ್ರಿಂದ ಕೊನೆಯ ಹಂತದಲ್ಲಿ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಇದಕ್ಕೆ ನಾವು ನಿರ್ವಹಣೆ ಮಾಡಬೇಕಾಗಿತ್ತು ಅಂತಂದರೆ ಮೊದಲನೇ ಒಂದು ಹಂತದಲ್ಲಿ ತತ್ತಿ ಏನಾದರೂ ಕಂಡು ಹೋಗ್ತಂದರೆ ತತ್ತಿನಾಶಕ ನಾಶಕಗಳಾದಂಥ ಥಯೋಡಿಕಾರ್ಬ್ ಅಂತಕ್ಕಂಥ ಕೀಟನಾಶಕ ಪ್ರತಿ ಲೀಟರ್ ನೀರಿಗೆ 0.6 ಗ್ರಾಮ್ ಆಗಲಿ ಅಥವಾ ಮಿಥೋಮಿಲ್ ಅಂತಕ್ಕಂಥ ಒಂದು ಕೀಟನಾಶಕ ಪ್ರತಿ ಲೀಟರ್ ನೀರಿಗೆ 0.6 ಗ್ರಾಮ್ ಆಗಿ ಸಿಂಪಡಣೆ ಮಾಡಬೇಕು. ಆಮೇಲೆ ಭಾಳ ಮುಖ್ಯವಾಗಿದ್ದು ಅಂದರೆ ಅಲ್ಲಲ್ಲಿ ಕೌಲು ಹೊಡೆದ ಟೊಂಗಿಗಳನ್ನು ಕೂಡ ಇಲ್ಲಿನೂ ಹಾಕ್ಬೋದು. ಇದರಿಂದ ಏನಾಗ್ತದೆ, ಪಕ್ಷಿಗಳು ಕೂಡಲಿಕ್ಕೆ ಅನುಕೂಲ ಆಗ್ತೈತಿ, ಕೀಡೆಗಳನ್ನು ಹೆಕ್ಕಿ ತಿಂತಕ್ಕಂಥ ಒಂದು ಕೆಲಸವನ್ನು ಮಾಡ್ತೈತಿ. ಇದು ಆದಮೇಲೆ ಕೀಡೆಗಳು ಕಂಡು ಬಂದವಪ್ಪ ಅಂತಂದರೆ ಬೇವಿನ ಮೂಲದ ಕೀಟನಾಶಕನ ಪ್ರತಿ ಲೀಟರ್ ನೀರಿಗೆ 2 ml ಹಾಕಿ ಬೆರೆಸ್ಬೋದು. ಕೊನೆ ಹಂತದಲ್ಲಿ ಇನ್ನೇನಾದರೂ ಜಾಸ್ತಿ ಪ್ರಮಾಣದಲ್ಲಿ ಇದೇನಾದರೂ ಕಂಡು ಬಂದಿದ್ದೇ ಅದರಲ್ಲಿ ಸಾಮಾನ್ಯವಾಗಿ ಕಂಡು ಬರೋದಿಲ್ಲ, ಕಂಡು ಬಂದಿತ್ತು ಆಯ್ತಪ್ಪ ಅಂದರೆ ನಾವು ಕೀಟನಾಶಕಗಳಾದಂಥ ಸ್ಪಿನೋಸೈಡ್ ಅಂತಕ್ಕಂಥ ಕೀಟನಾಶಕ 0.1 ml 1 ಲೀಟರ್ ನೀರಿಗೆ ಅಥವಾ ನಮಗೆ ಇಮಾಮೆಕ್ಟಿನ್ ಬೆಂಜೋಯಿಟ್ ಅಂತಕ್ಕಂಥ ಕೀಟನಾಶಕ ಪ್ರತಿ ಲೀಟರ್ ನೀರಿಗೆ 0.2 ಗ್ರಾಮ್ ಆಗಿ ಹಾಕಿ ಬೆರೆಸಿ ಸಿಂಪಡಣೆ ಮಾಡಿದ್ದಾದಲ್ಲಿ ಈ ಒಂದು ಕೀಟದ ನಿರ್ವಹಣೆ ಆಗ್ತದೆ. ಹತ್ತಿ ಬೆಳೆಗಾರರು ಬೀಜೋಪಚಾರ ಮಾಡಿದ ಬೀಜಗಳನ್ನೇ ಬಳಸಿ ಸತತವಾಗಿ ಬೆಳೆಯನ್ನು ಗಮನಿಸಿ ಕೀಟಬಾಧೆ ಕಂಡುಬಂದ ತಕ್ಷಣ ಸೂಕ್ತ ಕ್ರಮ ಕೈಗೊಂಡಲ್ಲಿ ಹೆಚ್ಚಿನ ಇಳುವರಿ ಪಡೆಯಬಹುದು. ಆದರೆ ರೈತ ಬಾಂಧವರು ಇಲ್ಲಿ ಗಮನದಲ್ಲಿ ಏನು ಇಟ್ಕೋಬೇಕಾಗಿತ್ತಪ್ಪ ಅಂತಂದರೆ ಸಮಗ್ರವಾಗಿ ಈ BT ಹತ್ತಿಯಲ್ಲಿ ಸಮಗ್ರವಾಗಿ ನಿರ್ವಹಣೆ ಮಾಡಬೇಕಾಗಿತ್ತು ಅಂತಂದರೆ ಯಥೇಚ್ಛವಾಗಿ ಕೀಟನಾಶಕಗಳನ್ನು ಹೋಗಬಾರ್ದು. ಪ್ರಮುಖವಾಗಿ ಯಾವ ಕೀಟಗಳು ಅದಾವ ಅಂತಕ್ಕಂಥದ್ದು ನೋಡ್ಬೋದು ನಾವು. ರಸ ಹೀರುವ ಕೀಟ ಇದಾವೆ ಅಥವಾ ಕಾಯಿ ಕೊರಕ ಕೀಟ ಇದಾವೆ ಅಂತೇಳಿ. ರಸ ಹೀರುವ ಕೀಟಗಳು ಇದ್ದವಪ್ಪ ಅಂದ್ರೆ ಆದಷ್ಟು ಅಂಟಿನ ಬಲೆಗಳನ್ನು ನಾವು ಹಾಕಿದ್ದೇವಪ್ಪ ಅಂದ್ರೆ ಆ ಕೀಟಗಳು ಅದಕ್ಕೆ ಆಕರ್ಷಣೆ ಆಗ್ತವೆ. ಆಮೇಲೆ ಅಂತರ್ವ್ಯಾಪಿ ಕೀಟನಾಶಕಗಳನ್ನು ಸಿಂಪಡಣೆ ಮಾಡ್ಕೋಬೇಕು. ಕಾಯಿ ಕೊರೆಯುವ ಕೀಟ ಕೊನೆ ಹಂತದಲ್ಲಿ ಏನಾದರೂ ಇದ್ದು ಜಾಸ್ತಿ ಕಂಡು ಬಂದು ಅಂದರೆ ಮಾತ್ರ ಸಿಂಪಡಣೆ ಮಾಡಬೇಕು. ಇಲ್ಲಪ್ಪ ಅಂತಂದರೆ ಕಾಯಿ ಕೊರೆಯುವ ಒಂದು ಕೀಟಗಳಿಗೆ ಸಿಂಪಡಣೆ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ಈಗ ಲದ್ದಿ ಹುಳ ಅದು ಏನಾದರೂ ಬಂತಂದ್ರೆ ವಿಷ ಪಾಷಾಣ ಒಂದು ಬಳಕೆಯನ್ನು ನಾವು ಮಾಡಿದೆವಪ್ಪ ಅಂದರೆ ಸಮಗ್ರವಾಗಿ ಎಲ್ಲ ನಿರ್ವಹಣೆ ಆಗ್ತೈತಿ. ಕಡಿಮೆ ಖರ್ಚಿನಲ್ಲಿ ಒಂದು ಹೆಚ್ಚು ನಿರ್ವಹಣೆ ಆದಂತೆ ಆಗ್ತದೆ. ಸಾಮಾನ್ಯವಾಗಿ ಎಲ್ಲ ಕ್ರಮಗಳನ್ನು ನಾವು ಅಳವಡಿಸ್ಕೊಂಡೇವಪ್ಪ ಅಂತಂದರೆ ಸಮಗ್ರವಾಗಿ ನಿಸರ್ಗಕ್ಕೆ ಹತ್ತಿರವಾದಂಥ ಕ್ರಮಗಳನ್ನು ಅಳವಡಿಸ್ಕೊಂಡು ಅಂದರೆ ಪರಿಸರನೂ ಕೂಡ ಆರಾಮಾಗಿರ್ತೈತಿ. ಅಂದರೆ ಯಾವುದೇ ಒಂದು ಕಲುಷಿತ ಆಗ್ಲಾರ್ದಂಗೆ ನೋಡ್ಕೋಬೋದು. ಇದರಿಂದ ರೈತರ ಆರೋಗ್ಯನೂ ಒಳ್ಳೆಯದಿರ್ತೈತಿ, ಅಧಿಕ ಇಳುವರಿನೂ ಬರ್ತೈತಿ, ಹೆಚ್ಚಿಗೆ ಒಂದು ಲಾಭನ ಆಗ್ತೈತಿ.